ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ವಸ್ತು ಬೇರೆಯವರಿಗೆ ಸಿಗುವುದು ಸಾಧ್ಯವೇ ಇಲ್ಲ. ನಿನ್ನದೆಂದಿರುವುದು ನಿನಗೆ ಸಿಗದಿರಲು ಸಾಧ್ಯವೇ ಇಲ್ಲ. ಕರ್ಮಾನುಸಾರವಾಗಿ ಯಾರಿಗೆ ಏನು ಸಿಗಬೇಕೋ ಸಿಕ್ಕೇ ಸಿಗುತ್ತದೆ. ಅದರ ಜೊತೆಗೆ ಬರುವ ಕಷ್ಟವೋ ಸುಖವೋ ಅದು ಚಿಕ್ಕದೋ ದೊಡ್ಡದೋ ಎಂಬುದರಲ್ಲಿ ಮಾತ್ರವೇ ವ್ಯತ್ಯಾಸವಿರುತ್ತದೆ. ನಿನಗೆಂದಿರುವ ಪುಣ್ಯ ಸಿಕ್ಕೇ ಸಿಗುತ್ತದೆ. ಅದು ಸಂಪೂರ್ಣವಾಗಿ ಸಿಗಬೇಕೆಂದರೆ ನೀನೀಗ ಮಾಡುವ ಒಳ್ಳೆಯ ಕಾರ್ಯಗಳ ಅಗತ್ಯವಿದೆ. ಅದೇ ರೀತಿ ಮಾಡಿದ ಪಾಪದ ಫಲವಾಗಿ ಕಷ್ಟ ಬಂದರೂ ನಿನ್ನ ಒಳ್ಳೆಯ ಕಾರ್ಯಗಳ ಫಲವಾಗಿ ಕಷ್ಟವನ್ನು ದೂರ ಮಾಡುವ ಶಕ್ತಿಯೂ ಜೊತೆಯಲ್ಲೇ ಬರುತ್ತದೆ. ದೇವರು ಕಳುಹಿಸುವ ಪರೀಕ್ಷೆಗಳೆಂದು ನಿನಗೆ ಅನಿಸುವುದು ಪರೀಕ್ಷೆಗಳಲ್ಲ, ನಿನ್ನ ಪಾಪಗಳನ್ನು ಪುಣ್ಯಗಳಾಗಿಸುವ ಸಂದರ್ಭಗಳು. ನಂಬಿಕೆಯಿಂದಿರು. ನಿನ್ನ ಪುಣ್ಯಗಳ ಮೇಲೆ ನನಗೆ ಅಪಾರವಾದ ನಂಬಿಕೆಯಿದೆ. ಒಳ್ಳೆಯದನ್ನೇ ಮಾಡಿಕೊಂಡು ಬಾ. ನಿನ್ನಲ್ಲಿರುವ ಒಳ್ಳೆಯ ಗುಣಗಳಿಗೆ ನೀನು ಬೇರೆಯವರಿಗೆ ಶ್ರೇಯಸ್ಸನ್ನು ನೀಡಿದರೂ ಸರಿ, ನಿನ್ನಿಂದಾಗುವ ತಪ್ಪುಗಳಿಗೆ ಬೇರೆಯವರೇ ಕಾರಣವೆಂದು ಮಾತ್ರ ಎಂದೂ ಹೇಳಬೇಡ. ಜನರು ಮಾಡುವ ತಪ್ಪಿಗೆ, ನೀಡುವ ನೋವಿಗೆ ಅವರು ಉತ್ತರವನ್ನು ನೀಡಲೇಬೇಕು. ಅದರ ಫಲ ಅವರಿಗೆ ಸಿಕ್ಕೇ ಸಿಗುತ್ತದೆ. ಇದೇ ಸತ್ಯ. ತನ್ನ ಮೇಲೆ ಗಮನವನ್ನು ವಹಿಸು. ತನ್ನ ಭಾಗ್ಯವನ್ನು ಬದಲಾಯಿಸುವ ಶಕ್ತಿ ನಿನ್ನಲ್ಲಿದೆ ಎಂದು ನೀನು ನಂಬು. ನಿನಗೆ ನಾನಿದ್ದೇನೆ ಎಂದು ನಂಬು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.